ನಾವೆಲ್ಲರೂ ಕೂಡ ಅಡಿಕೆನಲ್ಲಿ ಬೇರೆ ಏನು ಹಾಕ್ಲಿಕ್ಕೆ ಬಯಸಲ್ಲ. ಅಡಿಕೆ ಒಂದೇ ನಾವು ಬಿಟ್ಕೊಂಡಿರ್ತೀವಿ. ಅಡಿಕೆನಲ್ಲಿ ಏನ್ ಲಾಭ ಬರುತ್ತೋ ಅಷ್ಟನ್ನ ಮಾತ್ರ ನಾವು ತಗೊಳ್ಳೋದಕ್ಕೆ ಇದು ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ ನಾವು ಕಾಳುಮೆಣಸನ್ನು ಕೂಡ ನಾವು ಹಾಕಿದೀವಿ. ಅಡಿಕೆಗೂ ಮತ್ತೆ ಕಾಳುಮೆಣಸಿಗೂ ಯಾವುದೇ ರೀತಿಯಾದಂತ ಒಂದು ಕಾಂಪಿಟೇಷನ್ ಇರೋಲ್ಲ. ಅದಕ್ಕೂ ಇದು ಪೂರಕವಾದಂತ ಬೆಳೆಯಾಗಿರೋದು. ಬರ್ತಾರೆ, ಅಡಿಕೆ ಬಿಟ್ಟು ಬೇರೆ ಏನು ಹಾಕ್ಬೇಡಪ್ಪ, ಅಡಿಕೆ ಸಾರಾಂಶನೆಲ್ಲನ ಅದು ತಿಂದ ಹಾಕ್ಬಿಡುತ್ತೆ. ಈ ತಪ್ಪು ಕಲ್ಪನೆಗಳನ್ನ ನಮ್ಮ ರೈತರಲ್ಲಿ ತುಂಬಿ ಇವತ್ತು ರೈತ ಆರ್ಥಿಕವಾಗಿ ಹಿಂದುಳಿಯೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಭೂಮಿಯನ್ನ ಉಳಿಸಕ್ ಪ್ರಯತ್ನ ಪಡಬೇಕು. ಯಾವ ರೀತಿ ಅಂದ್ರೆ ಈ ನಾವು ರಾಸಾಯನಿಕವನ್ನ ಬಳಸದೆ ನಾವು ಕೃಷಿ ಮಾಡಿದಾಗ ಮಾತ್ರ ನಾವು ಭೂಮಿಯನ್ನ ಉಳಿಸ್ಲಿಕ್ಕೆ ಸಾಧ್ಯ. ಎಕರೆನಲ್ಲಿ 500 ಗಿಡ ಅಂತ ಇಟ್ಕೊಳ್ಳೋಣ. 500 ಗಿಡದಲ್ಲಿ 3,500 ರೂಪಾಯಿ ಒಂದು ಗಿಡಕ್ಕೆ ಬಂದಾಗ 500 ಇಂಟು 3,500 ರೂಪಾಯಿ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಲಾಭ ಎಷ್ಟಾಯ್ತು? ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ತುಮಕೂರು ಹತ್ರ ಬಂದಿದ್ದೀನಿ. ಇಲ್ಲೊಬ್ರು ತೋಟದಲ್ಲಿ ತರ ಎಲ್ಲ ಸಮಗ್ರ ಬೆಳೆ ಬೆಳೆದು ತಿಂಗಳಿಗೆ ಮಿನಿಮಮ್ ಅಂದ್ರು 1 ಲಕ್ಷ ದುಡಿಬಹುದು ಅಂತ ಹೇಳ್ತಾರೆ. ಎಷ್ಟು ಹೇಳಿ? 1 ಲಕ್ಷ. ಹೌದು, ಬನ್ನಿ ಇಲ್ಲೊಬ್ರು ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವರ ಗುರುಗಳ ತೋಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಯಾವ ತರ ಒಬ್ಬ ರೈತ ತಿಂಗಳಿಗೆ 1 ಲಕ್ಷ ದುಡಿಬಹುದು ಅಂತ ಹೇಳ್ಕೊಡ್ತಾರೆ. ಹೋಗೋಣ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾನು ನೈಸರ್ಗಿಕ ಕೃಷಿಕ. ನಮ್ದು ಇಲ್ಲಿ ಅಜ್ಜೇನಹಳ್ಳಿ ಗ್ರಾಮ ನಮ್ದು. ಬಟ್ ನಾವಿವತ್ತು ನಮ್ಮ ಗುರುಗಳಾದಂತ ಬಿ ಮುರಳಯ್ಯ ಅವರು, ಬೋರಾಗುಂಟೆ ಗ್ರಾಮ, ಮಧುಗಿರಿ ತಾಲೂಕು, ಇವ್ರ ತೋಟದಲ್ಲಿ ನಾವು ಬಂದಿದೀವಿ. ನಾವು ಎಲ್ಲ ಜೊತೆನಲ್ಲಿ ಒಂದು ಕೃಷಿ ಪಯಣ ಎಲ್ಲ ಜೊತೆಯಲ್ಲೇ ಹೋಗ್ತಾ ಇದೆ. ಇವತ್ತು ನಾವು ಇವ್ರ ತೋಟದಲ್ಲಿ ಈ ಕಾಳುಮೆಣಸಿನ ಬಗ್ಗೆ ಒಂದು ಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ ಬಯಸ್ತೀವಿ. ನೋಡಿ, ನಾವೆಲ್ಲರೂ ಕೂಡ ಅಡಿಕೆನಲ್ಲಿ ಬೇರೆ ಏನು ಹಾಕ್ಲಿಕ್ಕೆ ಬಯಸಲ್ಲ. ಅಡಿಕೆ ಒಂದೇ ನಾವು ಬಿಟ್ಕೊಂಡಿರ್ತೀವಿ. ಅಡಿಕೆನಲ್ಲಿ ಏನ್ ಲಾಭ ಬರುತ್ತೋ ಅಷ್ಟನ್ನ ಮಾತ್ರ ನಾವು ತಗೊಳ್ಳೋದಕ್ಕೆ ಇದು ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ ನಾವು ಕಾಳುಮೆಣಸನ್ನು ಕೂಡ ನಾವು ಹಾಕಿದೀವಿ. ಯಾಕೆಂದ್ರೆ ಕಾಳುಮೆಣಸಲ್ಲೂ ಕೂಡ ನಾವು ಲಾಭ ಪಡಿಬಹುದು. ಅಡಿಕೆಗೂ ಮತ್ತೆ ಕಾಳುಮೆಣಸಿಗೂ ಯಾವುದೇ ರೀತಿಯಾದಂತ ಒಂದು ಕಾಂಪಿಟೇಷನ್ ಇರೋಲ್ಲ. ಅದಕ್ಕೂ ಇದು ಪೂರಕವಾದಂತ ಬೆಳೆಯಾಗಿರೋದ್ರಿಂದ ನಾವು ಆರಾಮಾಗಿ ನಾವು ಇದರಲ್ಲಿ ಲಾಭವನ್ನ ಮಾಡಬಹುದು. ಈಗ ಉದಾಹರಣೆಗೆ ನಾವು ಅಡಿಕೆನಲ್ಲಿ ಇವತ್ತಿನ ಒಂದು ಇದನ್ನ ನೋಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಅಡಿಕೆ 3 kg ಅಡಿಕೆ ಬಂತು ಅಂದ್ರೆ ಇವತ್ತಿನ ರೇಟ್ಗೆ 1,500 ರೂಪಾಯಿ ನಾವು ಅಡಿಕೆನಲ್ಲಿ ತಗೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ಈ ಕಾಳುಮೆಣಸನ್ನ ನಾವು ಹಾಕ್ದಾಗ ನೋಡಿ, ಈ ಗಿಡದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ನಮ್ಗೆ ಒಂದು 3 ರಿಂದ 4 kg ಇಳುವರಿ ಬರುತ್ತೆ. 3 ರಿಂದ 4 kg ಖಂಡಿತ ಬರುತ್ತೆ. ಇವತ್ತು 4 kg ಕಾಳುಮೆಣಸಿನ ಬೆಲೆ ಎಷ್ಟು? ಸೊ ಕನಿಷ್ಠ 500 ರೂಪಾಯಿ ಅಂದ್ಕೊಂಡ್ರು ಕೂಡ 2,000 ರೂಪಾಯಿ ಆಯ್ತು. 2,000 ರೂಪಾಯಿ ನಮ್ ಕಾಳುಮೆಣಸಲ್ಲಿ ಬಂತು, 1,500 ರೂಪಾಯಿ ಅಡಿಕೆನಲ್ಲಿ ಬಂತು. ಒಂದು ಅಡಿಕೆ ಬುಡದಲ್ಲಿ ನಾವು 3,500 ರೂಪಾಯಿ ಲಾಭ ತಗೊಂಡ್ವಿ. ಈಗ 1 ಎಕರೆನಲ್ಲಿ 500 ಗಿಡ ಅಂತ ಇಟ್ಕೊಳ್ಳೋಣ. 500 ಗಿಡದಲ್ಲಿ 3,500 ರೂಪಾಯಿ ಒಂದು ಗಿಡಕ್ಕೆ ಬಂದಾಗ 500 ಇಂಟು 3,500 ರೂಪಾಯಿ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಲಾಭ ಎಷ್ಟಾಯ್ತು? ಆಯ್ತು, 17,500 ಲಕ್ಷ ರೂಪಾಯಿ ನಮಗೆ ಲಾಭ ಆಗುತ್ತೆ 1 ಎಕರೆನಲ್ಲಿ. ಹಾಗಾಗಿ ನಾವು ಈ ಒಂದು ಕೃಷಿಯನ್ನ ನಾವು ಮಾಡಿ ಲಾಭ ಮಾಡ್ಬೋದು. ಬಿಟ್ರೆ ನಾವೇನ್ ಮಾಡ್ತೀವಿ, ಅವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಕೃಷಿಯನ್ನ ಮಾಡ್ತಿದೀವಿ. ಯಾರು ಬರೀ ಅಡಿಕೆ ಒಂದೇ, ಅದ್ರಲ್ಲಿ ಏನು ಹಾಕ್ಬಾರ್ದು. ಯಾರೋ ಬರ್ತಾರೆ, ಅಡಿಕೆ ಬಿಟ್ಟು ಬೇರೆ ಏನು ಹಾಕ್ಬೇಡಪ್ಪ, ಅಡಿಕೆ ಸಾರಾಂಶನೆಲ್ಲನ ಅದು ತಿಂದ ಹಾಕ್ಬಿಡುತ್ತೆ. ಈ ತಪ್ಪು ಕಲ್ಪನೆಗಳನ್ನ ನಮ್ಮ ರೈತರಲ್ಲಿ ತುಂಬಿ ಇವತ್ತು ರೈತ ಆರ್ಥಿಕವಾಗಿ ಹಿಂದುಳಿಯೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಅವೈಜ್ಞಾನಿಕ ಪದ್ಧತಿ. ನಾವು ಮಾಡ್ತಕ್ಕಂಥದ್ದು ಏನು, ಅಡಿಕೆ ಒಂದು ಏಕಬೆಳೆ ಪದ್ಧತಿ ಮಾಡೋದು, ಅದಕ್ಕೆ ಕಲ್ಟಿವೇಶನ್ ಮಾಡ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಮಣ್ಣು ತುಂಬತಕ್ಕಂಥ ಪದ್ಧತಿ, ಇವೆಲ್ಲವೂ ಕೂಡ ನಾವು ಮಾಡ್ತಕ್ಕಂಥದ್ದು ದುಂದು ವೆಚ್ಚಗಳು. ನಮ್ಮ ರೈತ ಸಾಲ್ಗಾರನಾಗಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮಾಡ್ಕೊಂಡಿದೀವಿ. ಆದ್ರೆ ಈ ನೋಡಿ, ಕಾಳುಮೆಣಸು ನಮ್ಗೆ ಜೂನ್ ನಲ್ಲಿ ಹೂವು ಬರುತ್ತಿದ್ದು. ಹೌದು, ಜೂನ್ ನಲ್ಲಿ ಹೂವು ಬಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಇದು ಹಾರ್ವೆಸ್ಟ್ ಆಗುತ್ತೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಈಗೆಲ್ಲ ಹಾರ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿನ. ಮಾಡಿ ಇನ್ನೂ ಇಷ್ಟಿದೆ, ಮಾಡಿ ಇನ್ನೂ ಕೂಡ ಎಲ್ಲೋ ಒಂದೊಂದಿದೆ. ಕನಿಷ್ಠ ಪಕ್ಷ ನೋಡಿ, ಈ ಗಿಡದಲ್ಲೆಲ್ಲ 3 ರಿಂದ 4 kg ಖಂಡಿತವಾಗ್ಲೂ ಬರುತ್ತೆ ಇಳುವರಿ. ನಮ್ಗೆ ಇಷ್ಟು ಲಾಭ ಬಂದ್ರೆ ನಾವು ಬೇರೆ ಕಡೆ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಈಗ ಕಾಳು ಬಿಡಿಸೋದಕ್ಕೆ ಏಣಿ ಇತ್ತು ಅಂದ್ರೆ ನಾವೇ ನಿಧಾನಕ್ಕೆ ಬಿಡಿಸ್ಕೋಬಹುದು, ಯಾವ ಹಾಳಿನ ಸಮಸ್ಯೆನೂ ಇಲ್ಲ. ಈ ತರ ನಾವು ಮಾಡ್ಕೊಂಡ್ರೆ ರೈತರು ಖಂಡಿತವಾಗ್ಲೂ ಸಸ್ಟೈನ್ ಆಗ್ಬಹುದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ 1 ಎಕರೆಯಲ್ಲಿ ನೀವು ಹೇಳಿದಂಗೆ ಬರೀ 500 ಗಿಡಗಳು ಹಾಕೊಂಡ್ರು, 500 ಗಿಡ ಹಾಕೊಂಡ್ರು, 500 ಈ ತರ ಬಳ್ಳಿಗಳು ಹಾಕೊಂಡ್ರು. 17,500 ಲಕ್ಷ. ಹೌದು, ಖಂಡಿತ. ಅಂದ್ರೆ 17,500 ಲಕ್ಷ ನಾವು ಹಾಕ್ತಿದ್ದಂಗೆ ಬರುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಇಲ್ಲ. ಇದು ನಾವು ಒಂದ್ 4-5 ವರ್ಷ ಆದ್ಮೇಲೆ, 4-5 ವರ್ಷ ಆದ್ಮೇಲೆ, ಈಗ ಅಡಿಕೆನು ಕೂಡ ಹಾಕ್ತಿದ್ದಂಗೆ ನಮ್ಗೇನ್ ಲಾಭ ಬರಲ್ಲ, ಅದು ಕೂಡ 5 ವರ್ಷ ಬೇಕಲ್ವಾ. ಹಾಗೆ ಕಾಳುಮೆಣಸು ಕೂಡ 5 ವರ್ಷ ಆದ್ಮೇಲೆ ನಮ್ಗೆ ಖಂಡಿತವಾಗ್ಲೂ ಲಾಭ ಬರುತ್ತೆ. 4 kg ಯಾವುದೇ ರೀತಿ ಮೋಸ ಇಲ್ದಂಗೆ ನಾವು 4 kg ಇಳುವರೆಗೆ ತಗೋಬಹುದು ಆರಾಮಾಗಿ. ಈ ತರ ಬೆಳೆದ್ರೆ ನೋಡಿ ಎಲ್ಲಿನವರೆಗೂ ಹೋಗಿದೆ, 15-16 ಅಡಿ ಹೋಗಿಲ್ಲ, 20 ಅಡಿ ಹೋಗಿದೆ ಸರ್. ಹೌದು, 20 ಅಡಿ. ಇದು ಒಂದು 12 ಅಡಿ ಇರ್ಬೋದು. ಅದು ಹೋಗಿ ಕೆಳಗಡೆ ಬಂದ್ಬಿಟ್ಟಿದೆ, ಅದು ಕಟ್ಟಕ್ಕಾಗಿಲ್ಲ, ಕೆಳಗಡೆ ಬಂದಿದೆ. ಹೌದೌದು.
ಬಟ್ ನಿಮ್ ಪ್ರಕಾರ ಸೊ ಈ ತರ ಎಲ್ಲ ಸೇರಿಸಿದಾಗ ಹ್ಮ್ ಈ ತರ ಎಲ್ಲ ನಿಮ್ ಪ್ರಕಾರ ಸೇರಿಸಿದಾಗ ಓಕೆ ಈ ತರ ಕಟ್ಟಿ ಈ ತರ ಎಲ್ಲ ಮಾಡಿದಾಗ ಹ್ಮ್. ಸೊ ಆ ಪರಿಶ್ರಮಕ್ಕೆ ಖಂಡಿತ ರೈತನಿಗೆ ಒಳ್ಳೆ ಪ್ರತಿಫಲ ಸಿಕ್ಕೇ ಖಂಡಿತ ಸಿಕ್ಕತ್ತಲ್ಲ? ಖಂಡಿತ ಸಿಗುತ್ತೆ ಸರ್. ಇವತ್ತು ಏನ್ ಈ ನೋಡಿ ಅಲ್ಲ, ನಾವು ಹೇಳೋದ್ಕಿಂತ ಮುಖ್ಯವಾಗಿ ಇಲ್ಲಿ ನೀವು ನೋಡ್ಬೋದು, ವಿಡಿಯೋ ನೋಡ್ಬೋದು. ಹ್ಮ್. ನೋಡಿ ಎಷ್ಟು ಅದ್ಭುತವಾಗಿ ಈಗ ಎಲ್ಲಿ ಇದೆಲ್ಲ ಬಿಟ್ಟಿರೋ ಕಾಯಿ, ಹೌದು, ಹಾರ್ವೆಸ್ಟ್ ಕೆಳಗ್ ಮಾಡ್ಬೇಕು, ಬಿದ್ದಿರೋದು. ಕೆಳಗಡೆ ಬಿದ್ದಿರ್ತಕ್ಕಂಥ ಕಾಯಿನೇ ನಾವು ಬಿಟ್ಟಿದೀವಿ ನೋಡಿ. ಹಾಕೊಂಡ್ರೆ ಇಷ್ಟ ಆಯ್ತು ಅಂದ್ರೆ ಹೌದು. ಇದೆಲ್ಲ ನೋಡಿದಾಗ ನಮ್ಗೆ ಎಷ್ಟಾಗುತ್ತೆ, ಇದೆಲ್ಲಾನು ಕೂಡ ಅಲ್ಲೇ ನಾವು ಹಾ. ಗಮನಿಸ್ಬೇಕು. ರೈತ ನಾವು ಏಕ ಬೆಳೆ ಪದ್ಧತಿ ಇಟ್ಕೊಂಡು ಒಂದನ್ನೇ ನೆಚ್ಕೊಂಡಿರೋದು ಹೇಗಿದೆ, ಮಿಶ್ರ ಬೆಳೆ ಮಾಡಿ ಹೆಚ್ಚು ಲಾಭ ಪಡ್ಕೊಳ್ಳೋದು ಹೇಗಿದೆ ಅನ್ನೋದೊಂದು ಈ ಒಂದು ಕಾನ್ಸೆಪ್ಟ್ ಅನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹೌದು ಖಂಡಿತ. ಬರೀ ಒಂದ್ ಅಡಕೆ ತೋಟ ಇದ್ರೆ ನೀವ್ ಹೇಳ್ದಂಗೆ 1000 ರೂಪಾಯಿ ಒಂದ್ ಗಿಡಕ್ಕೆ 1000 ರೂಪಾಯಿ ಒಂದು ಮ್ಯಾಕ್ಸಿಮಮ್, ಅದು ಏನು 7 ವರ್ಷ ಬೆಳೆಸಿದ 7 ವರ್ಷ ಆದ್ಮೇಲೆ. ಹೌದು. ಈ ಬರೀ ಒಂದು ಅಲ್ಲಿಗೆ ಉದಾಹರಣೆಗೆ 1000 ಗಿಡ 5 ಲಕ್ಷ ತಗೊಂಡ್ಬಿಟ್ಟು ನಾವು ಸುಮ್ಮನೆ ಆಗತ್ತಿಂತ ಈ ತರ ಕಾಳುಮೆಣಸು ಮತ್ತೆ ಬಾಳೆ ಮತ್ತೆ ಕೋಕು ಈ ತರ ಎಲ್ಲ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಮ್ಗೆ 1 ಎಕರೆನಲ್ಲಿ 10 ಎಕರೆ ಈ ಅಡಿಕೆ ತೋಟದಲ್ಲಿ ಏನ್ ತಗೊಳ್ತಾರೆ ಅದು ನಾವು 1 ಎಕರೆನಲ್ಲೇ ತಗೋಬಹುದು. ಖಂಡಿತ. ಆ 10 ಎಕರೆ ಮೇಂಟೈನ್ ಮಾಡೋದು 1 ಎಕರೆನೇ ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಒಳ್ಳೆ ಲಾಭ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ ನೀವ್ ಹೇಳ್ದಂಗೆ 17 ಲಕ್ಷ ಎಲ್ಲ ಬೇಡ, ಬೇಡ, 12 ಲಕ್ಷನೇ ಇಟ್ಕೊಂಡು 12 ಲಕ್ಷನೇ ಇಟ್ಕೊಳ್ಳೋಣ. ಯಾವ IT BT ಕಂಪ್ನಿ ಅವ್ರಿಗೂ 1 ಲಕ್ಷ, ಒಂದ್ ಲಕ್ಷಕ್ಕೆ ಈಗ ಸಿಗ್ತಾ ಇಲ್ಲ. ಈಗೆಲ್ಲ AI ಬಂದೆ ಹೌದು ಎಲ್ಲ ಆಲ್ರೆಡಿ ಎಲ್ಲ ಮನೆ ಕಡೆ ಬರ್ತಾ ಇದಾರೆ. ಹೌದೌದು. ನೋಡಿ ಕೃಷಿ ನಿರಂತರ ನೋಡಿ ಸರ್, ಮುಂದೆ ಈ ಎಲ್ಲಾ ಕಂಪ್ನಿಗಳು ಬಿದ್ದೋದ್ರು ಆ ಕಂಪ್ನಿಗಳು ಇವತ್ತು 1 ಲಕ್ಷ ಹಾಕಿ ಎಷ್ಟು ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ 50,000 ಪ್ರೊಡಕ್ಷನ್ ಮಾಡೋಕ್ ಸುಸ್ತ. ಆದ್ರೆ ಇದು ಹಂಗಲ್ಲ. 1 ರೂಪಾಯಿ ಹಾಕಿ 1 ಬೀಜ ಹಾಕಿದ್ರೆ ಕ್ವಿಂಟಲ್ ಗಟ್ಲೆ ರಾಗಿ ಆಗ್ಲಿ ಕಾಳ್ಮೆಣಸು ಆಗ್ಲಿ ಬೆಳಿತಕ್ಕಂಥ ಒಂದು ಸಾಮರ್ಥ್ಯವನ್ನ ನಮ್ಮ ಕೃಷಿ ಮಾಡ್ತೀವಿ, ನಮ್ಮ ಭೂಮಿ ಕೊಡ್ತಕ್ಕಂಥದ್ದು. ಹಾಗಾಗಿ ಭೂಮಿ ಕಳ್ಕೊಂಡು ನಾವ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ರೈತರು ಸಾಧ್ಯವಾದಷ್ಟು ಭೂಮಿಯನ್ನ ಉಳಿಸಕ್ ಪ್ರಯತ್ನ ಪಡ್ಬೇಕು. ಯಾವ ರೀತಿ ಅಂದ್ರೆ ಈ ನಾವು ರಾಸಾಯನಿಕವನ್ನ ಬಳಸದೆ ನಾವು ಕೃಷಿ ಮಾಡಿದಾಗ ಮಾತ್ರ ನಾವು ಭೂಮಿಯನ್ನ ಉಳಿಸ್ಲಿಕ್ಕೆ ಸಾಧ್ಯ. ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸಿದ್ರೆ ಭೂಮಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತೆ. ನಾವು ಕೂಡ ವಿಷ ತಿಂದಾಗ ಯಾವ ರೀತಿ ಕ್ಯಾನ್ಸರ್ ರೋಗ ಬರುತ್ತೋ ಭೂಮಿಗೂ ಕೂಡ ಈಗ ಆಲ್ರೆಡಿ ಪಂಜಾಬಲ್ಲಿ ಬಂದ್ಬಿಟ್ಟಿದೆ ಕ್ಯಾನ್ಸರ್. ಅಲ್ಲೇನು 1 ಅಡಿ ಭೂಮಿನ ಅಗದ್ಬಿಟ್ಟು ನೀವು 1-2 ಲೀಟರ್ ನೀರ್ ಹಾಕಿರೆ ಇನ್ 3 ದಿವಸ ಬಿಟ್ಟು ಹೋದ್ರು ಆ ನೀರ್ ಅಲ್ಲೇ ಇರುತ್ತೆ. ಅದು ಹಾವಿಯಾಗಿ ಹೋಗ್ಬೇಕೇ ಬಿಟ್ರೆ ಯಾವತ್ತು ಭೂಮಿ ನೀರ್ ತಗೊಳಲ್ಲ, ಕುಡಿತಾ ಇಲ್ಲ. ಯಾಕೆಂದ್ರೆ ಅದು ಕ್ಯಾನ್ಸರ್ ಬಂದ್ಬಿಟ್ಟಿದೆ. ನಮ್ ಭೂಮಿನಿ ಹಾಗಾಗಕ್ ಬಿಡಬೇಡಿ. ಖಂಡಿತವಾಗ್ಲೂ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ಇವತ್ತು ಭೂಮಿಯನ್ನ ನಾವು ಉಳಿಸ್ಬೇಕು ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಿದಾಗ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಭೂಮಿಯನ್ನ ಕೊಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತುಂಬಾನೇ ಖುಷಿ ಆಯ್ತು ಸರ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ AI ಬಂದೆ ನಮ್ಮಂತ ಕೆಲ್ಸಗಾರನ್ನೆಲ್ಲ ಮನೆ ಕಳ್ಸುವಂತ ಪರಿಸ್ಥಿತಿ ತುಂಬಾ ದೂರದಲ್ಲಿ ಏನಿಲ್ಲ, ಸಾಕಷ್ಟು ಹತ್ರದಲ್ಲೇ ಇದೆ. ಸೊ ನಿಮಗೆ ಅಂತ ಇರೋ 1 ಎಕರೆ 2 ಎಕರೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ ತಾತ ಮಾಡಿರೋದನ್ನ ದಯವಿಟ್ಟು ಮಾರ್ಬೇಡಿ. ಯಾವ್ದೇ ಬೆಂಗಳೂರು ಮೈಸೂರಲ್ಲಿ ಸೈಟ್ ತಗೊಳಕ್ಕೋಸ್ಕರ ನೋಡಿ 1 ಎಕರೆಯಲ್ಲಿ ಎಷ್ಟೆಲ್ಲ ದುಡಿಬಹುದು ಅಂತ ಸಾರ್ ಹೇಳಿದಾರೆ. ಅಂದ್ರೆ ಇದೊಂದು ಅಂದಾಜಿಗಷ್ಟೇ, ಯಾರು ಕೂಡ ಈ ನಂಬರ್ನ ತುಂಬಾನೇ ತಗೊಂಡ್ ಸೀರಿಯಸ್ ಆಗಿ ತಗೊಂಡಿಲ್ಲ. ಇಷ್ಟು ನಾಳೆನೆ ಬರುತ್ತೆ ಅನ್ನೋದು ಖಂಡಿತ ಭ್ರಮೆ. ಅದಕ್ಕೂ ಒಂದಷ್ಟು ನಾವು ಟೈಮ್ ಕೊಡ್ಬೇಕು. ಹೇಗೆ ಒಂದ್ ಮಗು ಹುಟ್ಟಿದ ನಂತರ ನಡೆಯೋದಕ್ಕೆ ಮತ್ತೆ ಅವನಾಗ ಅವ್ನ್ ತಿಂದು ಮತ್ತೆ ಸಾಕೋದಕ್ಕೆ ಎಷ್ಟು ಟೈಮ್ ಕೊಡ್ಬೇಕೋ ಅದೇ ತರ ಇವನ್ ಒಂದು ಗಿಡಕ್ಕೂ ಕೂಡ ನಾವು ಸಾಕಷ್ಟು 6-7 ವರ್ಷ ಕೊಟ್ಟ ನಂತರ ಈ ತರ ಫಲಗಳನ್ನ ನಾವು ನಿರೀಕ್ಷಿಸಬಹುದು. ನೋಡಿದ್ರಲ್ಲ, ನೀವುಗಳು ಕೂಡ ನಿಮ್ಮ ಹತ್ರ ಇರುವಂತ ಸಣ್ಣ ಪುಟ್ಟ ಜಮೀನ ದಯವಿಟ್ಟು ಈ ತರ ಕನ್ವರ್ಟ್ ಮಾಡಿ, ಬಟ್ ಆದಷ್ಟು ಕೆಮಿಕಲ್ ಮುಕ್ತವಾಗಿ ನಾವುಗಳೆಲ್ಲ ಬೆಳೆಯೋಣ. ನೀವು ಹೇಳ್ದಂಗೆ ತುಂಬಾನೇ ಕ್ಯಾನ್ಸರ್ ಬಂದಿದೆ. ಈಗ ನಾವು ಭಾರತದಲ್ಲಿ 3ನೇ ಸ್ಟೇಜ್ ಅಲ್ಲಿ ಇದೀವಿ. ನಾವು ಇಡೀ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ನಾವು ಕ್ಯಾನ್ಸರ್ಗೆ ಇದೀವಿ. ಡಯಾಬಿಟೀಸ್ ಅಲ್ಲಿ 1ನೇ ಸ್ಥಾನದಲ್ಲಿ ಇದೀವಿ. ಈ ತರ ಒಂದಷ್ಟೆಲ್ಲ ಕೆಮಿಕಲ್ ಬಳಸನ್ನ ನಾವು ನಿಲ್ಸಿದ್ರೆ ಖಂಡಿತ ನಾವುಗಳು ಕೂಡ ಕ್ಯಾನ್ಸರ್ ಮುಕ್ತ ದೇಶನ ಮಾಡಬಹುದು. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.